ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಧರ್ಮಸ್ಥಳ ವಿಚಾರ ಇಡೀ ದೇಶಾದ್ಯಂತ ಸದ್ದು ಸುದ್ದಿ ಮಾಡಿದಂತಹ ವಿಚಾರ. ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯವೂ ನಾವು ಕೂಡ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತಾ ಇದ್ವಿ. ನಮ್ಮ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್ ಅವರು ಏನಾಗ್ತಾ ಇದೆ, SIT ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ, ಯಾರೆಲ್ಲರ ವಿಚಾರಣೆ ಆಗ್ತಾ ಇದೆ, ವಾಟ್ ನೆಕ್ಸ್ಟ್ ಏನಾಗಬಹುದು, ಯಾವಾಗ SIT ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬಹುದು, ಎಲ್ಲದರ ಬಗ್ಗೆ ನಾವು ದಿನನಿತ್ಯ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತಾ ಇದ್ವಿ. ಈಗ ಆಗಿರುವಂತಹ ಬೆಳವಣಿಗೆ, ತನಿಖೆ ಪೂರ್ಣ ಆಗಿದೆ, ಇನ್ನೇನು ಸರ್ಕಾರಕ್ಕೆ ವರದಿ ಸಲ್ಲಿಸೋದೊಂದೇ ಬಾಕಿ ಇದೆ. ಯಾವಾಗ ಬೇಕಾದರೂ ಸಲ್ಲಿಸ್ಬೋದು, ಇವತ್ತು ಸಲ್ಲಿಸ್ಬೋದು, ನಾಳೆನೂ ಕೂಡ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಹಾಗಾದರೆ ಏನೆಲ್ಲ ಆಯಿತು, SIT ಯಾವ ರೀತಿ ಯಾವ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿದೆ ಇದುವರೆಗೂ ಕೂಡ ನೋಡಿ ಗಮನಿಸಿದ್ವಿ. ಸೌಜನ್ಯ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣದಿಂದ ಶುರುವಾದಂತಹ ಧರ್ಮಸ್ಥಳದ ವಿಚಾರ SIT ಎಂಟ್ರಿ ಕೊಟ್ಟ ಮೇಲೆ ಏನೆಲ್ಲ ಆಯಾಮಗಳನ್ನು ಪಡ್ಕೊಳ್ತು, ಯಾವ್ಯಾವ ಆಯಾಮಗಳು, ಯಾವ್ಯಾವ ಟರ್ನ್ಗಳು. ಬುರುಡೆ ಚಿನ್ನಯ್ಯನ ಎಂಟ್ರಿ ಆಗುತ್ತೆ. ಎಲ್ಲಿ ನಾನು ನೂರಾರು ಬುರುಡೆಗಳನ್ನು ಹೂತಿದ್ದೆ ಅನ್ನುವಂಥ ಮಾಹಿತಿ. ಅದಾದಮೇಲೆ ಚಿನ್ನಯ್ಯನ ವಿಚಾರಣೆ, ಅರೆಸ್ಟು. ಅದಾದಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಕರೆಸಲಾಗುತ್ತೆ, ವಿಚಾರಣೆ ಮಾಡಲಾಗುತ್ತೆ. ಅವರು ಈಗ ಕೋರ್ಟಿಂದ ಸ್ಟೇ ಕೂಡ ತಂದಿದ್ದಾರೆ. ಇದೆಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಸಾಕಷ್ಟು ಜನರ ವಿಚಾರಣೆಯಾಗಿದೆ, ಒಂದಷ್ಟು ಜನರ ಅರೆಸ್ಟ್ ಕೂಡ ಆಗಿದೆ. ಕೆಲವೊಂದಿಷ್ಟು ತಿಂಗಳುಗಳಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇರುವಂತಹ ಯಾವುದಾದ್ರೂ ವಿಚಾರ ಇದ್ದರೆ ಅದು ಧರ್ಮಸ್ಥಳದ ವಿಚಾರ. ನೋಡಿ, ಈಗ ಆಲ್ರೆಡಿ ಅನಾಮಿಕಾ ದೂರುದಾರ ಚಿನ್ನಯ್ಯ ಎಂಬ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಂಡಿದೆ SIT. ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ SIT ತಂಡ ಈ ಪ್ರಕರಣದ ಮೊದಲ ಹಂತದ ತನಿಖೆ ಇಲ್ಲಿ ಗಮನಿಸಬೇಕಾಗತ್ತೆ. ಸಂಪೂರ್ಣವಾಗಿ ಧರ್ಮಸ್ಥಳದ ವಿಚಾರದ ತನಿಖೆಯಾಗಿದೆಯಾ, ಸಂಪೂರ್ಣವಾಗಿ ವರದಿ ಸಲ್ಲಿಸುತ್ತಾ SIT? ಖಂಡಿತವಾಗ್ಲೂ ಕೂಡ ಇಲ್ಲ. ಕೇವಲ ಚಾಪ್ಟರ್ 1 ಅಂದರೆ ಮೊದಲ ಹಂತದ ತನಿಖೆ ಅಷ್ಟೇ ಈಗ ಮುಕ್ತಾಯ ಆಗಿರೋದು. ಹಾಗಾದರೆ ಆ ಮೊದಲ ಹಂತದ ತನಿಖೆಯಲ್ಲಿ ಯಾವ ವರದಿ ಇದೆ, SIT ಏನು ವರದಿಯನ್ನು ಕೊಡುತ್ತೆ? ನೋಡಿ, ಧರ್ಮಸ್ಥಳದ ಪ್ರಕರಣವನ್ನು SIT ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸಿದೆ, ವರದಿಯನ್ನು ಸಿದ್ಧಪಡಿಸಿದೆ. SIT SP ಜಿತೇಂದ್ರ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಜುಲೈ 20ನೇ ತಾರೀಕು SIT ತಂಡವನ್ನು ರಚನೆ ಮಾಡಿತ್ತು ರಾಜ್ಯ ಸರ್ಕಾರ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂದರೆ 5 ತಿಂಗಳಾಗಿದೆ. ಸೊ ಈ ಪ್ರಕರಣದ A1 ಆರೋಪಿಗಳಾದಂತಹ ಚಿನ್ನಯ್ಯ ಮತ್ತು ತಿಮರೋಡಿ ಗ್ಯಾಂಗ್ ವಿಚಾರಣೆಗೆ ಹಾಜರಾಗುವಂತೆ SIT ನೋಟಿಸ್ ಕೂಡ ನೀಡುತ್ತೆ. ಆದರೆ ಕೋರ್ಟ್ ಮುಖಾಂತರ ತಿಮರೋಡಿ ಗ್ಯಾಂಗ್ ಸ್ಟೇ ಕೂಡ ತಂದಿದೆ. ಈ ನಡುವೆ ಧರ್ಮಸ್ಥಳ ಪ್ರಕರಣದ ಮೊದಲ ಹಂತದ ತನಿಖೆಯನ್ನು SIT ಪೂರ್ಣಗೊಳಿಸಿರೋದ್ರಿಂದ ಅದು ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದರೂ ಸರ್ಕಾರಕ್ಕೆ SIT ತಂಡ ಒಂದು ವರದಿಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿದೆ. ಅದರಲ್ಲಿ ಏನಿದೆ ಅನ್ನೋದು ಈಗ ಯಾವ ರೀತಿ ತನಿಖೆಯಾಗಿದೆ ಈ 5 ತಿಂಗಳು. ಜುಲೈ 20ಕ್ಕೆ SIT ರಚನೆಯಾಗಿ ಈಗ ನವೆಂಬರ್ 20 ಇಲ್ಲಿಯವರೆಗೂ ಎಷ್ಟೆಲ್ಲ ತನಿಖೆಗಳಾಗಿದೆ, ಯಾವ ಯಾವ ಆ್ಯಂಗಲಲ್ಲಿ ತನಿಖೆ ಮಾಡಲಾಗಿದೆ, ಏನು ಸತ್ಯಾಸತ್ಯತೆ ಇದೆ ಅನ್ನೋದು ಈಗ ಗೊತ್ತಾಗುತ್ತೆ. ನಾನಾಗಲೇ ಹೇಳಿದಾಗೆ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತಹ ವಿಚಾರ, ಆರೋಪಿ ಸುಜಾತಾ ಭಟ್ ಅವರ ಮಗಳು ಅನನ್ಯಾ ಭಟ್ 2003ರಲ್ಲಿ ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರು. ಇದರ ಬಗ್ಗೆ ಸಂದೇಹ ಕೂಡ ವ್ಯಕ್ತಪಡಿಸ್ತು. ಅನನ್ಯಾಳ ಮೂಲತಃ ಇಲ್ಲ ಅನ್ನೋದು ಕೂಡ ಗೊತ್ತಾಯಿತು. ಇದರಿಂದ ಪ್ರಕರಣ ಬೇರೆ ಬೇರೆ ರೀತಿಯ ತಿರುವು, ಅಂದರೆ ಬೇರೆ ಬೇರೆಯವರು, ಇಲ್ಲಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಅಂದರೆ ಬೇರೆ ಬೇರೆಯವರ ಎಂಟ್ರಿಗಳು ಕೂಡ ಆಗಿದೆ. ಅದಾದಮೇಲೆ ಸೌಜನ್ಯ ಮಾವ ವಿಠಲ್ ಗೌಡ ಅವರು ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ. ಅವರು ಹೇಳಿದಂತಹ ಜಾಗದಲ್ಲೂ ಕೂಡ ಕಾರ್ಯಾಚರಣೆ ಮಾಡುತ್ತೆ. ಅಲ್ಲಿಂದ ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಲಾಗತ್ತೆ. ಇಲ್ಲಿಂದ ಒಂದಷ್ಟು ವಿಠಲ್ ಗೌಡರ ಹೇಳಿಕೆಯಿಂದ ಒಂದಷ್ಟು ಪ್ರಕರಣ ಬೇರೆ ಬೇರೆಯ ತಿರುವುಗಳನ್ನು ಕೂಡ ಪಡ್ಕೊಳ್ಳುತ್ತೆ. ಒಟ್ಟಾರೆ ಕಾದ್ ನೋಡೋಣ. ಮೊದಲ ಹಂತದ ತನಿಖೆಯ ವರದಿಯನ್ನು ಸಲ್ಲಿಸೋದಕ್ಕೆ SIT ಮುಂದಾಗಿರೋದ್ರಿಂದ ಆ ವರದಿಯಲ್ಲಿ ಏನಿದೆ, ಅದರಿಂದ ಯಾರಿಗೆಲ್ಲ ಸಂಕಷ್ಟ ಎದುರಾಗಬಹುದು, ಎಲ್ಲವೂ ವರದಿ ಸಲ್ಲಿಸಿದ ನಂತರವೇ ಗೊತ್ತಾಗಬೇಕಾಗತ್ತೆ.